ಗೌರಿ ಹಬ್ಬದಲ್ಲಿ ದಾನವಾಗಿ ನೀಡುವಂತಹ ಬಾಗಿನದಲ್ಲಿ ಯಾವೆಲ್ಲ ಮಂಗಳ ದ್ರವ್ಯ ಇರಬೇಕಂತ ನೋಡೋಣ. ಮೊದಲಿಗೆ 16 ಎಳೆ ದಾರನ 16 ಗಂಟು ಹಾಕ್ಕೊಂಡು ಒಂದು ಅರಿಶಿಣದ ಕೊಂಬನ್ನು ಕಟ್ಕೋಬೇಕು. ನಂತರ 2 ಬಿದಿರು ಮೊರನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ನಂತರ ಅದಕ್ಕೆ ಅರಿಶಿಣನ ಈ ರೀತಿ ಇಂಟು ಆಕಾರದಲ್ಲಿ ಹಾಕಿ ಮಧ್ಯಭಾಗದಲ್ಲಿ ಅರಿಶಿಣ ಕುಂಕುಮ ಅಕ್ಷತೆನ ಹಾಕೋಬೇಕಾಗತ್ತೆ. ನಂತರ ಅದಕ್ಕೆ 5 ಇಡಿ ಆಗೋಷ್ಟು ಅಕ್ಕಿ, 2 ವೀಳ್ಯದೆಲೆ, 5 ಅಡಿಕೆ, ಕಾಣಿಕೆ ನೀವು ಎಷ್ಟಾದರೂ ಇಡ್ಬೋದು. ನಂತರ 1 ಅಥವಾ 5 ರೀತಿಯಾದ ಹಣ್ಣುಗಳು, 2 ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ತೆಂಗಿನಕಾಯಿ ಹಾಗೆ 1 ಡಜನ್ ಆಗುವಷ್ಟು ಬಳೆನ ಇಟ್ಕೊಳ್ತಿದ್ದೀನಿ. ಇಲ್ಲಿ ಬ್ಲೌಸ್ ಪೀಸನ್ನು ಇಡ್ತಾ ಇದ್ದೀನಿ. ಕೆಲವೊಬ್ಬರು ಸೀರೆ ಇಡ್ತಾರೆ, ಅಂಥವ್ರು ಸೀರೆನೂ ಸಹ ಇಡ್ಬೋದು. ಇದ್ರ ಜೊತೆಗೆ ಅರಿಶಿಣ ಕುಂಕುಮ 3 ರೀತಿಯಾಗಿ ಧಾನ್ಯಗಳನ್ನ ಇಡಬೇಕು. ಅಂದರೆ ದ್ವಿದಳ ಧಾನ್ಯಗಳನ್ನ ಇಡಬೇಕಾಗತ್ತೆ. ಹಾಗಾಗಿ ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆನ ಇಟ್ಕೊಂಡಿದ್ದೀನಿ. 1 ಬೆಲ್ಲದ ಅಚ್ಚು ಹಾಗೆ 3 ರೀತಿಯಾಗಿ ತರಕಾರಿ, ಹಾಗಾಗಿ ಬೀನಿಸು, ಕ್ಯಾರೆಟು ಜೊತೆಗೆ ಸೌತೆಕಾಯಿನ ಇಟ್ಕೊಂಡಿದ್ದೀನಿ. ಮುಡಿಯುವಂತಹ ಹೂವು ಮುಖ್ಯವಾಗಿ ಗೌರಿ ದಾರ ಅಥವಾ ಗೌರಿ ಹೂವು ಅಂತ ಏನು ಕರಿತೀವಿ ಅದನ್ನು ಇಟ್ಕೊಂಡಿದ್ದೀನಿ.